ಅವೈಜ್ಞಾನಿಕ ಸಾಲದ ಬಳುವಳಿ, ಕರ್ನಾಟಕ ದಿವಾಳಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಈಗ ವಾಗ್ದಾಳಿ ನಡೆಸುತ್ತಿರುವಂತಹ ಸುದ್ದಿ ಇದು. 1,95,218 ಕೋಟಿ ರೂಪಾಯಿ ಹಣ ಲೆಕ್ಕಕ್ಕೆ ಸಿಗ್ತಾ ಇಲ್ವಂತೆ. ಸಿಎಂ ಅವರೇ, ಈ ಪರಿ ಸಾಲದ ಹಣ ಎಲ್ಲಿ ಹೋಯ್ತು, ಜನರ ಜೇಬಿಗೆ ತಲುಪದೆ ಈ ಹಣ ಎಲ್ಲಿಗೆ ಹೋಯ್ತು ಅಂತ ಕೇಳ್ತಿದ್ದಾರೆ. ಸ್ವಾಭಿಮಾನಿ ಕನ್ನಡಿಗರಿಗೆ ಸಾಲದ ಶೂಲ ಹೆಚ್ಚಳ ಆಗ್ತಾ ಇದೆ, ನೆಮ್ಮದಿಯ ನಾಳೆಗಳು ಕಳವಳ ಅಂತ ಬಿಜೆಪಿ ಪೋಸ್ಟ್ ಹಾಕಿದ್ದಾರೆ. ಅವೈಜ್ಞಾನಿಕ ಸಾಲದ ಬಳುವಳಿ, ಕರ್ನಾಟಕ ದಿವಾಳಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಈಗ ವಾಗ್ದಾಳಿ ನಡೆಸುತ್ತಿರುವಂತಹ ಸುದ್ದಿ ಇದು. 1,95,218 ಕೋಟಿ ರೂಪಾಯಿ ಹಣ ಲೆಕ್ಕಕ್ಕೆ ಸಿಗ್ತಾ ಇಲ್ವಂತೆ. ಸಿಎಂ ಅವರೇ, ಈ ಪರಿ ಸಾಲದ ಹಣ ಎಲ್ಲಿ ಹೋಯ್ತು, ಜನರ ಜೇಬಿಗೆ ತಲುಪದೆ ಈ ಹಣ ಎಲ್ಲಿಗೆ ಹೋಯ್ತು ಅಂತ ಕೇಳ್ತಿದ್ದಾರೆ. ಸ್ವಾಭಿಮಾನಿ ಕನ್ನಡಿಗರಿಗೆ ಸಾಲದ ಶೂಲ ಹೆಚ್ಚಳ ಆಗ್ತಾ ಇದೆ, ನೆಮ್ಮದಿಯ ನಾಳೆಗಳು ಕಳವಳ ಅಂತ ಬಿಜೆಪಿ ಪೋಸ್ಟ್ ಹಾಕಿದ್ದಾರೆ. ಅವೈಜ್ಞಾನಿಕ ಸಾಲದ ಬಳುವಳಿ, ಕರ್ನಾಟಕ ದಿವಾಳಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಈಗ ವಾಗ್ದಾಳಿ ನಡೆಸುತ್ತಿರುವಂತಹ ಸುದ್ದಿ ಇದು. 1,95,218 ಕೋಟಿ ರೂಪಾಯಿ ಹಣ ಲೆಕ್ಕಕ್ಕೆ ಸಿಗ್ತಾ ಇಲ್ವಂತೆ. ಸಿಎಂ ಅವರೇ, ಈ ಪರಿ ಸಾಲದ ಹಣ ಎಲ್ಲಿ ಹೋಯ್ತು, ಜನರ ಜೇಬಿಗೆ ತಲುಪದೆ ಈ ಹಣ ಎಲ್ಲಿಗೆ ಹೋಯ್ತು ಅಂತ ಕೇಳ್ತಿದ್ದಾರೆ. ಸ್ವಾಭಿಮಾನಿ ಕನ್ನಡಿಗರಿಗೆ ಸಾಲದ ಶೂಲ ಹೆಚ್ಚಳ ಆಗ್ತಾ ಇದೆ, ನೆಮ್ಮದಿಯ ನಾಳೆಗಳು ಕಳವಳ ಅಂತ ಬಿಜೆಪಿ ಪೋಸ್ಟ್ ಹಾಕಿದ್ದಾರೆ. ಅವೈಜ್ಞಾನಿಕ ಸಾಲದ ಬಳುವಳಿ, ಕರ್ನಾಟಕ ದಿವಾಳಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಈಗ ವಾಗ್ದಾಳಿ ನಡೆಸುತ್ತಿರುವಂತಹ ಸುದ್ದಿ ಇದು. 1,95,218 ಕೋಟಿ ರೂಪಾಯಿ ಹಣ ಲೆಕ್ಕಕ್ಕೆ ಸಿಗ್ತಾ ಇಲ್ವಂತೆ. ಸಿಎಂ ಅವರೇ, ಈ ಪರಿ ಸಾಲದ ಹಣ ಎಲ್ಲಿ ಹೋಯ್ತು, ಜನರ ಜೇಬಿಗೆ ತಲುಪದೆ ಈ ಹಣ ಎಲ್ಲಿಗೆ ಹೋಯ್ತು ಅಂತ ಕೇಳ್ತಿದ್ದಾರೆ. ಸ್ವಾಭಿಮಾನಿ ಕನ್ನಡಿಗರಿಗೆ ಸಾಲದ ಶೂಲ ಹೆಚ್ಚಳ ಆಗ್ತಾ ಇದೆ, ನೆಮ್ಮದಿಯ ನಾಳೆಗಳು ಕಳವಳ ಅಂತ ಬಿಜೆಪಿ ಪೋಸ್ಟ್ ಹಾಕಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.